ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಕುಕ್ ವಿತ್ ಶಿವು. ಇತ್ತೀಚೆಗಂತೂ ಅಕ್ಕಿ ರೇಟು ತುಂಬಾ ಜಾಸ್ತಿ ಆಗಿದೆ. ಬಡವರಿಗೆ ಕೊಂಡ್ಕೊಳ್ಳೋಕ್ಕೆ ಕಷ್ಟ ಆಗಬಾರ್ದು, ಬಡವರಿಗೆ ಹೆಲ್ಪ್ ಆಗಲಿ ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್ ಅವರು ಭಾರತ್ ಅಕ್ಕಿ ಅಂತ ಬಿಡುಗಡೆ ಮಾಡಿದ್ದಾರೆ. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಈ ಅಕ್ಕಿನೇ ಭಾರತ್ ಅಕ್ಕಿ. ನೋಡಲಿಕ್ಕೆ ನಾರ್ಮಲ್ ರೈಸ್ ಥರನೇ ಇದೆ. ಇದನ್ನು ನಾನು ಎಲ್ಲಿ ತಗೊಂಡೆ, ಹಾಗೆ ಇದರ ಪ್ರೈಸ್ ಎಷ್ಟು, ಹಾಗೆ ಇದನ್ನು ನಾನು ಅನ್ನವನ್ನು ಮಾಡಿದ್ದೀನಿ, ಯಾವ ರೀತಿ ಆಗಿದೆ ಅನ್ನ ಅಂತ ತೋರಿಸ್ತಾ ಇದ್ದೀನಿ. ನಾವು ಕೊಡುವಂತಹ ಪ್ರೈಸು ಇದಕ್ಕೆ ವರ್ತ್ ಅಂತ ನಾವು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬಂದುಬಿಡೋಣ. ಬನ್ನಿ. ನೋಡಿ, ನಾನು ಭಾರತ್ ರೈಸನ್ನು ಮನೆಗೆ ತಂದಿದ್ದೀನಿ. ಇದ್ರ ಮೇಲೆ ಹಿಂದಿ, ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಭಾರತ್ ಅಕ್ಕಿ ಅಂತ ಬರೆದಿದ್ದಾರೆ. ಹಾಗೆ ಇದರ ಪ್ರೈಸ್ ಬಂದುಬಿಟ್ಟು 29 ರೂಪೀಸ್ ಪರ್ kg ಅಂತ ಬರೆದಿದ್ದಾರೆ. ಹಾಗೆ ಅದ್ರ ಕೆಳಗಡೆ ಬ್ಯಾಚ್ ನಂಬರ್ ಬರೆದಿದ್ದಾರೆ. ನೋಡಿ, ಬ್ಯಾಚ್ ನಂಬರ್ 3/2024 ಅಂತ ಬರೆದಿದ್ದಾರೆ. ಹಾಗೆ ಪ್ಯಾಕಿಂಗ್ ಡೇಟ್ ಕೂಡ ಇದರಲ್ಲಿರುತ್ತೆ, 3/2024 ಅಂತಿದೆ. ಯೂಸ್ಡ್ ಬೈ ಡೇಟ್ ಕೂಡ ಕೊಟ್ಟಿದ್ದಾರೆ, 3/2026ವರೆಗೆ ಯೂಸ್ ಮಾಡ್ಕೊಬೋದು ಅಂತ ಕೊಟ್ಟಿದ್ದಾರೆ. ಹಾಗೆ ಇದರ ನೆಟ್ ವೆಯ್ಟ್ ಎಷ್ಟಿರುತ್ತೆ ಅಂದರೆ, ನೆಟ್ ವೆಯ್ಟ್ ನೋಡಿ 10 kg ಅಂತ ಇರುತ್ತೆ. ಈ ಪ್ಯಾಕಲ್ಲಿ 10 kg ಇರುತ್ತೆ. ಹಾಗೆ ಇನ್ಕ್ಲೂಡಿಂಗ್ ಆಲ್ MRP ಬಂದು 290 ರೂಪೀಸ್ ಅಂತ ಇದೆ. ಪರ್ kg 29 ರೂಪೀಸ್ kgಗೆ ಅಂತ ಕೊಟ್ಟಿದ್ದಾರೆ. ಈಗ ಇದನ್ನು ಓಪನ್ ಮಾಡಿಬಿಡೋಣ. ನಾವು ಓಪನ್ ಮಾಡ್ತಾ ಇದ್ದೀವಿ. ಇದನ್ನು ಓಪನ್ ಮಾಡಿ ಅಕ್ಕಿ ಯಾವ ರೀತಿ ಇದೆ ಅಂತ ನೋಡ್ಕೊಂಬಂದ್ಬಿಡೋಣ. ನೋಡಿ, ಓಪನ್ ಮಾಡ್ತಾ ಇದ್ದೀವಿ ಈಗ. ನೋಡಿ, ಅಕ್ಕಿ ನೋಡಲಿಕ್ಕೆ ಸೇಮ್ ಟು ಸೇಮ್ ನಾರ್ಮಲ್ ರೈಸ್ ಥರನೇ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅಕ್ಕಿ ಸೂಪರಾಗಿದೆ, ನೋಡಲಿಕ್ಕೆ ಸೇಮ್ ನಾರ್ಮಲ್ ರೈಸ್ ಥರನೇ ಇದೆ. ಈಗ ನಾವು ಈ ಅಕ್ಕಿಯಿಂದ ಅನ್ನವನ್ನು ಮಾಡ್ಕೊಳ್ಳೋಣ. ನಾವು ನಾರ್ಮಲಾಗಿ 1.5 ಲೋಟ ಆಗುವಷ್ಟು ಅಕ್ಕಿಯನ್ನು ನಾವು ಹಾಕ್ಕೊತೀವಿ ಡೈಲಿ ಊಟಕ್ಕೆ, ಒನ್ ಟೈಮ್ಗೆ. ಅದರಿಂದಾಗಿ ನಾವು 1.5 ಲೋಟ ಆಗುವಷ್ಟು ಅಕ್ಕಿಯನ್ನು ನಾನು ಇಲ್ಲಿ ಅಳೆದು ತೊಗೊತಾ ಇದ್ದೀವಿ. ಈಗ ಅಕ್ಕಿಯನ್ನು ತೊಳ್ಕೊಳ್ಳೋಣ. ನಾನು ಅಕ್ಕಿಯನ್ನು ತೊಳೆದಾಗ ನಾರ್ಮಲ್ ರೈಸ್ ನಾವು ತೊಳೆದ್ಬಿಟ್ಟು ನೀರನ್ನು ಚೆಲ್ಲಿದಾಗ ಯಾವ ರೀತಿ ಇರುತ್ತೋ ಅದೇ ರೀತಿ ಇದೆ ಕಲರ್. ನೋಡಿ ನೀರು. ಈಗ ನಾನು ವಾಶ್ ಮಾಡ್ಕೊಂಡಿದ್ದೀನಿ, ನೀರನ್ನು ಕಾಯಲಿಕ್ಕೆ ಇಟ್ಟಿದ್ದೆ. ಈಗ ಅಕ್ಕಿಯನ್ನು ಹಾಕ್ಬಿಡೋಣ. ಅಕ್ಕಿನ ಚೆನ್ನಾಗಿ ಬೇಯಲಿಕ್ಕೆ ಬಿಟ್ಟಿದೆ. ನೋಡಿ, ಅರ್ಧ ಭಾಗ ಬೆಂದಿದೆ. ಈ ಅಕ್ಕಿ ಮುಕ್ಕಾಲು ಭಾಗ ಬೇಯೋ ತನಕ ಬಿಡಬೇಕಾಗುತ್ತೆ. ನಾವು ಅಕ್ಕಿಯನ್ನು ಕುಕ್ಕರಲ್ಲಿ ಹಾಕಿ ಬೇಯಿಸೋದಿಲ್ಲ, ನಾವು ಯಾವಾಗಲೂ ಪಾತ್ರೆಯಲ್ಲಿ ಅಕ್ಕಿಯನ್ನು ಹಾಕಿ ಬೇಯಿಸ್ಕೊತಿದ್ದೀವಿ. ನೋಡಿ, ಚೆನ್ನಾಗಿ ಮುಕ್ಕಾಲು ಭಾಗ ಬೆಂದಿದೆ ಅಕ್ಕಿ. ಇವಾಗ ನಾವು ಅಕ್ಕಿಯಲ್ಲಿರುವಂಥ ನೀರನ್ನು ಬಸಿಬೇಕಾಗುತ್ತೆ. ಈಗ ನಾನು ಬಸ್ಕೊತಾ ಇದ್ದೀನಿ. ಇದರಲ್ಲಿರುವಂಥ ನೀರನ್ನೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಮತ್ತು ನಾವು ಸ್ಟವ್ ಮೇಲೆ ಇಟ್ಟು 1-2 ನಿಮಿಷ ಬೇಯಿಸ್ಕೊಬೇಕಾಗುತ್ತೆ. ನೋಡಿ, ನೀರೆಲ್ಲ ನಾನು ಸಪ್ರೇಟ್ ಮಾಡಿದ್ದೀನಿ. ಈಗ ಮತ್ತೆ ಸ್ಟವ್ ಮೇಲೆ ಇಟ್ಬಿಟ್ಟು 1-2 ನಿಮಿಷ ನಾವು ಬೇಯಲಿಕ್ಕೆ ಬಿಡಬೇಕಾಗುತ್ತೆ. ಲೋ ಫ್ಲೇಮಲ್ಲಿ ಬೇಯಲಿಕ್ಕೆ ಬಿಡಿ. 2 ನಿಮಿಷ ಆಗಿದೆ. ಯಾವ ರೀತಿ ಆಗಿದೆ, ಅನ್ನ ಬೆಂದಿದೆಯಾ ನೋಡೋಣ. ನೋಡಿ, ಅನ್ನ ಚೆನ್ನಾಗಿ ಬೆಂದಿದೆ. ಇಷ್ಟಾದರೆ ಸಾಕು. ಸ್ಟವನ್ನು ಆಫ್ ಮಾಡಿಬಿಡೋಣ. ಈಗ ರೈಸ್ ರೆಡಿ ಆಗಿದೆ. ನಾನು ತಟ್ಟೆಗೆ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ನಾರ್ಮಲ್ ರೈಸ್ ಯಾವ ರೀತಿ ಉದ್ರುದ್ರಾಗಿ ಸೂಪರಾಗುತ್ತೋ ಅದೇ ರೀತಿ ಸೂಪರಾಗಿದೆ ರೈಸು. ನಿಮಗೆ ಕಾಣಿಸ್ತಾ ಇರ್ಬೋದು ವಿಡಿಯೋದಲ್ಲಿ ಯಾವ ರೀತಿ ಆಗಿದೆ ಅಂತ. ಸೂಪರಾಗಿದೆ. ನಾವು 29 ರೂಪೀಸು ಈ ರೈಸ್ಗೆ ಕೊಡೋದು ವರ್ತ್ ಅಂತಲೇ ನಾನು ಹೇಳ್ತೀನಿ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಾಗಿದೆ. ಬಡವರಿಗಂತೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ರೈಸಿಂದಾಗಿ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಈ ರೈಸನ್ನು ನಾನು ಆನ್ಲೈನಲ್ಲಿ ಜಿಯೋ ಮಾರ್ಟಲ್ಲಿ ತೊಗೊಂಡಿದ್ದೀನಿ, ನೀವು ಕೂಡ ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನೊಬ್ಬರಿಗೆ ಈ ವಿಡಿಯೋಯಿಂದ ಯೂಸ್ ಆಗ್ಬೋದು. ಪ್ಲೀಸ್ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.